ನನ್ನ ಹೆಸರು ಮಲ್ಲಮ್ಮ ಸರ. ನಾವಿರೋದು ಯಾದಗಿರಲ್ಲಿ. ಹೇಳಿ ಮೇಡಮ್. ಸರ್, ಇದು ನಮ್ ಕೊಟ್ಟಿರೋದು ಇದು ಆದಿ ಸರ್ ಮತ್ತೆ ನಾರಾಯಣ ಸ್ವಾಮಿ ಸರ್ ಕೊಟ್ಟಿದ್ದು ಸರ್ ಇದು ನಮ್ಗೆ ಪ್ರಾಡಕ್ಟ್. ಹೇಳಿ ಬಟ್ ಮೇಡಮ್. ನಮ್ಗೆ ತಲೆನೋವು ಜಾಸ್ತಿ ಇತ್ತು ಸರ್. ನಮ್ಗೆ ತಲೆನೋವು ಇತ್ತು. ಬಟ್ ಲೋ ಬಿ ಪಿ ಮತ್ತೆ ಅಂದ್ರೆ ನಾವು ಟ್ಯಾಬ್ಲೆಟ್ ತಗೊಳಲ್ದೆ ಹೆಚ್ಚಿಗೆ ಮಾತಾಡಂಗಿಲ್ಲ, ಹೆಚ್ಚಿಗೆ ಆಸ್ತಮಾನು ಇತ್ತು ಸರ್ ನಮ್ಗೆ. ಅವ್ರು ಕೊಟ್ಟಿದ್ದು ಅಂದ್ರೆ ಹೇಳಿದ್ರು ಸರ್, ಅಷ್ಟೇ. ನಮಗ್ ಕೇಳಕ್ನು ಆಗ್ಲಿಲ್ಲ. ಅವ್ರು ಬಂದು ಪ್ಲಾನ್ ಕೊಡುವಾಗ ನಮಗ ಪ್ಲಾನ್ ಕೇಳಕ್ನು ಆಗಿಲ್ಲ ಸರ್ ಇದನ್ನ. ಹೇಳಿ ಬಟ್ ಮೇಡಮ್. ಅವ್ರಂದ್ರೆ ನಮ್ಗೆ ತಲೆನೋವು ಜಾಸ್ತಿ, ಇದನ್ನ ಬೇಡ, ನಾವು ಟ್ಯಾಬ್ಲೆಟ್ ಇಲ್ಲ ಅಂದ್ರೆ ನಮ್ಗೆ ತಲೆನೋವು ಕಡಿಮೆ ಆಗಲ್ಲ ಸರ್. ಹೌದು. ಬಟ್ ಆದ್ರೂ ಅವರು ಈ ತರ ತಗೊಂಡ್ ಯೂಸ್ ಮಾಡಿ ಸರಿಯಾಗಿದೆ ಅಂತ ಹೇಳಿದಾಗ ತಗೊಂಡ್ ಯೂಸ್ ಮಾಡಿದೆ ಸರ್. 3 ದಿವಸಲ್ಲೇ ರಿಸಲ್ಟ್ ಸರ್ ನನ್ಗೆ. ಸೂಪರ್ ಮೇಡಮ್. ಆದ್ರೆ 1.5 ಲಕ್ಷ ಅಷ್ಟು ಖರ್ಚು ಮಾಡೀನಿ ಸರ್ ಇದಕ್ಕೆ, ತಲೆನೋವಿಗೆ. ಆದ್ರೂ ಕಡಿಮೆ ಆಗಿಲ್ಲ ಸರ್. ಅದನ್ನ ಟೆನ್ಷನ್ ನಿಂದ ಆಗುತ್ತೆ ಅಂತ ಅವ್ರು ಹೇಳಿದ್ದು. ಬಟ್ ಹಾಸ್ಪಿಟಲ್ಗೆ ಹೋದ್ರೆ ಹೌದು ಮೇಡಮ್. ಆದ್ರೂ ನಮ್ಗೆ ಕಡಿಮೆ ಆಗಿಲ್ಲ ಸರ್. ಎಲ್ಲೆಲ್ಲೋ ತೋರ್ಸಿವಿ, ಇದೇನ್ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ನೆಗ್ಲೆಕ್ಟ್ ಇತ್ತು. ಬಟ್ ಇವಾಗ ಇಲ್ಲ ಸರ್, ಫುಲ್ ರಿಸಲ್ಟ್ ಸರ್. ನಡೆಯಕ್ ಆಗ್ತಾ ಇಲ್ಲ. ಟ್ಯಾಬ್ಲೆಟ್ ಇಲ್ಲ, 7-8 ಟ್ಯಾಬ್ಲೆಟ್ ತಗೋತಿದೆ ಸರ್ ದಿವ್ಸಕ್ಕೆ. ಹಾ ಮೇಡಮ್. ಇವಾಗ ಟ್ಯಾಬ್ಲೆಟ್ ಅಂತ ಇದ್ರೆ ನಿಲ್ಸಿದ್ದೀರಾ ಮೇಡಮ್? ಸರ್ ಎಲ್ಲ ಬಿಟ್ಟಿನಿ ಸರ್ ಇವಾಗ. ಓ ಸೂಪರ್ ಮೇಡಮ್. ಈ ಪ್ರಾಡಕ್ಟ್ ಬಗ್ಗೆ ಜನರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಎಲ್ರಿಗೂ ಕೊಡ್ಬೇಕು ಸರ್. ಇದು ಬಹಳ ಒಳ್ಳೇದು ಸರ್. ಇದು ರಿಸಲ್ಟ್ ಅಂತೂ ನಮಗ್ 3 ದಿವಸ 4 ದಿವಸಲೇ ರಿಸಲ್ಟ್ ಸರ್ ಇದು. ಹಾ ಮೇಡಮ್. ನಾನು ಕೊಟ್ಟೇ ಇದ್ದೀನಿ ಸರ್ ಎಲ್ಲರಿಗೂ. ಆದ್ರೆ ನಾನು ನಮ್ ನಾದ್ನಿಯವರಿಗೆ ಕೊಟ್ಟೆ ಸರ್. ಅವರಿಗೆ ಶುಗರ್ ಜಾಸ್ತಿ ಸರ್ ಅವ್ರಿಗೆ. ಎಸ್ ಬಟ್ ಮೇಡಮ್. 380 ಇತ್ತು ಸರ್ ಅವ್ರಿಗೆ. ಬಟ್ ಇವಾಗ ನೋಡಿ ನಾರ್ಮಲ್ ಆಗಿದೆ ಸರ್. BP ಮತ್ತೆ ಶುಗರ್ ನಾರ್ಮಲ್ ಆಯ್ತು. ನಮ್ಮ ಮನೇಲಿ ನಮ್ಮ ಅತ್ತೆಯರಿಗೂ ಶುಗರ್ BP ಜಾಸ್ತಿ ಸರ್. ಅವ್ರಿಗೂ ಫುಲ್ ರಿಸಲ್ಟ್ ಓಕೆ ಸರ್. ಅವ್ರಿಗೂ ಯಾವಾಗಿಂದ ಯೂಸ್ ಮಾಡ್ತಾ ಇದಾರೆ ಮೇಡಮ್ ಅವರು? ಅವ್ರು ಏನ್ ಯೂಸ್ ಮಾಡಿಲ್ಲ ಸರ್. ಬರೀ ಅಂದ್ರೆ ಬೆಲ್ಟು ನೀರ್ ಅಷ್ಟೇ ಯೂಸ್ ಮಾಡೋದು ಸರ್. ಅಷ್ಟರಲ್ಲಿ ಇವಾಗ ರಿಸಲ್ಟ್ ಬಂದಿದೆ ಸರ್. ನಾವು ಅಂದ್ರೆ ಬೆಡ್ ಯೂಸ್ ಮಾಡ್ತೀನಿ ಸರ್. ನನಗೆ ಬಹಳ ಪ್ರಾಬ್ಲಮ್ ಇತ್ತು. ಹಂಗಾಗಿ ನಾನು ಮಕ್ಕಳಿಗೆ ಮದ್ವೆ ಮಾಡ್ಕೊಟ್ಟಿದ್ದೆ ಸರ್ ಇಬ್ರಿಗೆ. ನಾನು ಇರೋ ಚಾನ್ಸಸ್ ಇರ್ಲಿಲ್ಲ ಸರ್. ಹಂಗಾಗಿ ಯಾಕಂದ್ರೆ ನಿದ್ರೆಗಳು ಜಾಸ್ತಿ ತಗೋತಿದ್ದೆ ಸರ್ ನಾನು ಡೈಲಿ. ಆದ್ರೆ ವಾರಕ್ಕೆ 1-2 ನಿದ್ರೆಗಳು ತಗೋತಿದ್ದೆ ಸರ್. ನಿದ್ರೆ ಇರ್ಲಿಲ್ಲ. ಬಟ್ ಎಲ್ಲಾನು ಒಂದು ಜರ್ನಿ, ಒಂದ್ ಊರಿಗೆ ಹೋಗ್ಬೇಕಾದ್ರೆ ಬಂದ್ರೆ ಕಾಲ್ ನೋವು, ಬಾಡಿ ಎಲ್ಲ ಜಾಸ್ತಿ ಪೇನ್ ಮತ್ತೆ ಬಾವು ಬರ್ತಿತ್ತು ಸರ್ ನನಗೆ. ಇವಾಗ ಏನ್ ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಎಲ್ಲರಿಗೂ ಮಾತಾಡ್ತೀನಿ ಸರ್. 2 ಮಾತಾಡಿದ್ರೆ ದಮ್ಮು ಜಾಸ್ತಿ ಬರುತ್ತೆ ಸರ್ ನನಗೆ. ಇವಾಗ ಏನಿಲ್ಲ ಸರ್ ಪ್ರಾಬ್ಲಮ್, ಎಲ್ಲ ಕ್ಲಿಯರ್ ಆಗಿದೆ ಸರ್. ನಮ್ ನೀರು ನಿಜವಾಗ್ಲೂ ಅಮೃತನೇ ಅಲ್ವರಾ? ಅಮೃತ ಅಲ್ಲ ಸರ್, ಬಹಳ ದೊಡ್ಡ ಅಮೃತ ಸರ್ ಇದು. ಎಲ್ಲಿ ಮ್ಯಾಗ್ನೆಟೈಸ್ಡ್ ವಾಟರ್, ವಂಡರ್ ಹೀಲಿಂಗ್ ವಾಟರ್ ಅಂತಾರಲ್ಲ, ನಿಜವಾದ ಅಮೃತ. ನೋಡಿ, ದೇವರು ಎಲ್ಲಾ ಕಡೆ ಬಂದು ಎಲ್ರಿಗೂ ನೇರವಾಗಿ ಹೆಲ್ಪ್ ಮಾಡಕ್ ಆಗೋದಿಲ್ಲ. ಅದನ್ನ ಯಾರ್ದೋ ಮೂಲಕ, ಡಾಕ್ಟರ್ ಸಾಗರ್ ಜೋಶಿ ಸರ್ ಅವ್ರ ಮೂಲಕ ಮನುಕುಲಕ್ಕೆ ಸಹಾಯ ಮಾಡೋದಕ್ಕೆ ದೇವರು ಇಂತ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ ಅನ್ನ ಸಮಾಜದ ಕಡೆ ವ್ಯಕ್ತಿಗೂ ರೀಚ್ ಮಾಡಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಲ್ವರಾ? ಸರ್ ಕರೆಕ್ಟ್ ಸರ್. ಇದು ಎಲ್ರಿಗೂ ಕೊಡ್ಬೇಕು ಸರ್. ಇನ್ನ ಒಂದು ರಿಸಲ್ಟ್ ಸರ್ ನಾನು ಹೇಳೋದು. ಹೇಳಿ ಮೇಡಮ್. ನಾನು ನನ್ನ ಮೊಮ್ಮಗಳಿಗೆ ಸರ್ ಕಫ ಆಗಿತ್ತು ಸರ್ ಜಾಸ್ತಿ. ಕಫ ಆಗಿತ್ತು ಸರ್. ಅದು ಇರೋದು 20 ದಿವಸದಿಂದ ಮಗು. ಆ ಮಗುವಿಗೆ ನೀರಿನ ವಾಟರ್ ಪ್ಯಾಡ್ ಹಾಕಿದ್ದೆ ಸರ್ ನಾನು. ಹಾಕಿದಕ್ಕೆ ಅದಕ್ಕೆ ರಿಸಲ್ಟ್ 2 ಡೇಸ್ ಅಲ್ಲೇ ಕಫ ಕರಗಿತ್ತು ಸರ್ ಅವ್ರಿಗೆ. ಸೂಪರ್ ಮೇಡಮ್. ನೋಡಿ, ಅಷ್ಟು ಚಿಕ್ಕ ಮಗು ಕೂಡ. ಆದ್ರೆ ಸಂಡೇ ಇರಲ್ಲ ಸರ್ ಹಾಸ್ಪಿಟಲ್ ಅಲ್ಲಿ. ಸಾಟರ್ಡೆ ಆ ದಿವಸ ನಮ್ಗೆ ಗೊತ್ತಾಯ್ತು, ನೋಡೋಣ ಅಂತ ಹಾಕ್ಬಿಟ್ಟಿದೆ ಸರ್. 2 ಡೇಸ್ ಅಷ್ಟೇ ಹಾಕಿದ್ದು ಸರ್. ಮಂಡೇ ಹೋಗಿ ಚೆಕ್ ಮಾಡಿದ್ರೆ ಏನ್ ಆಗಿಲ್ಲಲ್ಲಮ್ಮ, ಮಗುವಿಗೆ ಚೆನ್ನಾಗಿದೆ, ಹುಷಾರಿದೆ ಅಂತ ಹೇಳಿದ್ದು ಸರ್ ಅವರಿಗೆ. ಇವಾಗ ಆ ಮಗು ನೋಡಿ ಅಮೃತ ಕುಡಿಸಿದ್ರಲ್ಲ ನೀವು? ಹಾ ಸರ್, ಅಮೃತ ಕುಡಿಸಿದ್ರಲ್ಲ ಮಗುಗೆ? ಹೌದು ಸರ್, ನೀರ್ ಕೊಡ್ಸಿವಿ ಮತ್ತೆ ಅದನ್ನ ಬೆಲ್ಟ್ ಹಾಕಿವಿ ಸರ್. ಸೂಪರ್ ಸರ್, ಆಕ್ಟಿವ್ ಆಗಿದೆ ಸರ್. ಇನ್ನ ಇವತ್ತುವರೆಗೂ ಮಗುವಿಗೆ ಹಾಸ್ಪಿಟಲ್ ಇಲ್ಲ ಸರ್. 8 ತಿಂಗಳಾಯ್ತು ಸರ್ ಇವಾಗ. ಸೂಪರ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನ್ ಮತ್ತೆ ಇನ್ನು ಫ್ಯಾಮಿಲಿದವ್ರಿಗೆ ಕೊಟ್ಟಿನಿ ಸರ್ ನಾನು ಎಲ್ಲರಿಗೆ. ಹೇಳಿ ಮೇಡಮ್. ಓಕೆ ರಿಸಲ್ಟ್ ಸರ್. ಇವಾಗ ನಾನು ಮಾಡ್ತಾ ಇದ್ದೀನಿ ಸರ್, ಎಲ್ರಿಗೂ ಕೊಡ್ತಾ ಇದ್ದೀನಿ. ಬಹಳ ಇದರಲ್ಲಿ ಆರೋಗ್ಯನೂ ಇದೆ, ಆಶೀರ್ವಾದನೂ ಇದೆ ಸರ್. ಇದಕ್ಕಿಂತ ಹೆಚ್ಚಾಗಿ ನಮಗ್ ಬೇಕಾಗಿದ್ದು ಇದನ್ನೇ ಅಲ್ಲ ಸರ್ ನಮ್ಗೆ. ಇದು ಇದ್ರೆ ಮುಂದೆ ಆಶೀರ್ವಾದ, ಆದಾಯ, ಸತ್ಕರ್ಮ, ಪುಣ್ಯ, ಕೀರ್ತಿ, ಪ್ರತಿಷ್ಠೆ ಪ್ರತಿಯೊಂದು ಈ ಬಯೋಟೋರಿಯಂ ಅಲ್ಲ ಮೇಡಮ್. ಟೋಟಲ್ ಪ್ಯಾಕೇಜ್ ನಮ್ ಈ ಬಯೋಟೋರಿಯಂ. ಇಲ್ಲಿ ನಾವು ನಮ್ಮ ಈ ಒಂದು ಪ್ರಾಡಕ್ಟ್ ಅನ್ನ ಎಷ್ಟು ಜನಕ್ಕೆ ರೀಚ್ ಮಾಡಿಸ್ತೀವೋ ಅಷ್ಟು ನಮ್ಗೆ ಇವೆಲ್ಲ ನಮ್ಮನ್ನ ಹುಡಿಕೊಂಡ್ ಬರುತ್ತೆ. ಯಾವ್ದನ್ನು ನಾವು ಹುಡಿಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ತುಂಬಾ ಅದ್ಭುತವಾಗಿ ನಿಮ್ಮ ರಿಸಲ್ಟ್ ಅನ್ನ ಯಾದಗಿರಿಯಿಂದ ಶೇರ್ ಮಾಡಿದ್ದೀರಾ. ನಿಮ್ಗೆ ನಮ್ಮ ಟೀಮ್ ಕ್ರಿಯೇಟರ್ಸ್ ನ ಪರವಾಗಿ, ಎಲ್ಲ ಲೀಡರ್ಸ್ ನ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಇನ್ನೂ ಸಂಪೂರ್ಣವಾಗಿ ನೀವು ಹೆಚ್ಚು ಹೆಚ್ಚು ಇನ್ವಾಲ್ವ್ ಆಗಿ ಲೀಡರ್ಸ್ 100% ನಿಮ್ ಜೊತೆಲಿ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಎಷ್ಟು ಜನಕ್ಕೂ ನಿಮ್ಮ ಯಾದಗಿರಿ ಜಿಲ್ಲೆಯ ಮನೆ ಮನೆಗೂ ತಲುಪಿಸ್ಬೇಕಾದ್ದು ನಿಮ್ಮ ಒಂದು ಆದ್ಯ ಕರ್ತವ್ಯ ಅನ್ಕೊಳ್ಳಿ. ಯಾಕೆಂದ್ರೆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಈ ಅವಕಾಶ ಅಂದ್ರೆ ನಿಮ್ಗೆ ಆ ಹೌದು ಒಂದು ಸತ್ಕರ್ಮ ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರನೇ ಕೊಟ್ಟಿರೋಂಥದ್ದು. ಹೌದು ಸರ್ ಕರೆಕ್ಟ್ ಸರ್ ಇದನ್ನ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್ ಹೊರಗಡೆನೆ ಬರ್ತಾ ಇರ್ಲಿಲ್ಲ ಸರ್. ನಾನು ಹೊರಗಡೆ ಬರ್ಬೇಕಾದ್ರೆ ಆದ್ರೆ ಸೌಂಡ್ ಕೇಳಿಸ್ತಾ ಇರ್ಲಿಲ್ಲ. ಏನನ್ನ ಕೇಳಿಸಿದ್ರು ತಲೆನೋವು ಜಾಸ್ತಿ ಸರ್ ನನಗೆ. ಆದ್ರೆ ನಾವ್ ಯಾರ ಜೊತೆಗೆ ಹೆಚ್ಚಿಗೆ ಮಾತಾಡಿಲ್ಲ, ಏನಿಲ್ಲ. ಇದ್ರಲಿಂದ ನಾವು ಸರ್ ಎಲ್ಲರಿಗೂ ಮಾತಾಡೋದು ಒಂದು ಚೇಂಜಸ್ ಬೇರೆ ಆಗಿದೆ ಸರ್ ನನಗೆ. ಬಹಳ ಚೆನ್ನಾಗ್ ಅನಿಸ್ತಾ ಇದೆ ಸರ್ ಇದನ್ನ ಅದು ಯೂಸ್ ಮಾಡ್ತಾ ಇದ್ದು. ಸೂಪರ್ ಮೇಡಮ್, ನಿಮ್ಮ ಮಾತು ಕೇಳ್ತಾ ಇದ್ರೆ ನಿಜವಾಗ್ಲು ನಮಗೆ ಇಲ್ಲಿ ಯಾರು ನಮ್ಮ 64 ಜನ ಕೇಳ್ತಾ ಇದಾರೆ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗ್ತಾ ಇದೆ. ಯಾಕೆಂದ್ರೆ ಒಂದೊಂದು ನಿಮ್ಮ ಒಂದು ಟೆಸ್ಟಿಮನಿಗಳು ನಮ್ಗೆ ರೋಮಾಂಚನ ಅನ್ಸಂತದ್ದು. ಯಾಕೆಂದ್ರೆ ನೋಡಿ, ಈ ಪ್ರಾಡಕ್ಟ್ ಅನ್ನ ಆ ಭಗವಂತ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವ್ರ ಮೂಲಕ ನಮಗ್ ತಲುಪಿಸಿದ್ದಾರೆ. ಬಟ್ ನಮ್ಮ ಮೂಲಕ ಈ ಜನಕ್ಕೆ ರೀಚ್ ಆದಾಗ ಅವರ ಈ ಒಂದು ಟೆಸ್ಟಿಮನಿ ಕೇಳ್ಬೇಕಾದ್ರೆ ನಿಜವಾಗ್ಲೂ ನಮ್ಮ ಹಾರ್ಟ್ ಹಾಗೆ ಹರಳ ಅಂತದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ರು ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ರೀಚ್ ಮಾಡಿಸಿ ಮೇಡಮ್. ನಿಮ್ ಜೊತೆ ನಾವ್ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.